ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ನಮಸ್ಕಾರಗಳು ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಹ್ಯಾಂಡ್ ಸಮಾಚಾರ ಯೂಟ್ಯೂಬರ್ ಮೈಸೂರು. ಸೊ ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ವಿಚಾರ ಗೊತ್ತಾಗಿದೆ. ಆ್ಯಂಡ್ ಈ ವಿಡಿಯೋ ನೋಡ್ತೀರ, ಎಕ್ಸ್ಪೆಷಲಿ ಈ ಸೀಸ್ ಫೈರ್ ಅಂದರೆ ಏನು ಅಂತ ನೋಡೋಕ್ಕೆ ಬರ್ತಾ ಇರ್ತೀರಲ್ವಾ. ಫಸ್ಟ್ ಮೇನ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ಮೇನಾಗಿ ಹೇಳೋದು, ಸಲಾರ್ ಮೂವಿ ಈ ವಿಡಿಯೋ ನೋಡ್ತಿರೋ ಎಷ್ಟು ಜನ? ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ನೋಡಿರೋರೇನೋ ಸಲಾರ್ ಮೂವಿ. ಸೊ ಅಲ್ಲೂ ಒಂದು ಸೀಸ್ ಫೈರ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ, ಗಮನಿಸಿದ್ದೀರಲ್ವ ಎಲ್ಲರೂ. ಸೊ ಅದೇ ರೀತಿ ಇಲ್ಲೂ ಕೂಡ. ಸೊ ಸದ್ಯಕ್ಕೆ ವಾರ್ನ ಪಾಸ್ ಮಾಡಲಾಗಿದೆ, ಫುಲ್ ಸ್ಟಾಪ್ ಅಲ್ಲ, ಎಂಡ್ ಮಾಡಿಲ್ಲ, ಜಸ್ಟ್ ದೇ ಹ್ಯಾವ್ ಸ್ಟಾಪನ್. ಏನು ಕೈಲಿ ಮೆಹಂದಿ ಅಂತ ಇದ್ದೀರಾ? ನಮ್ಮ ಅಣ್ಣನ ಮದುವೆ ಮುಗೀತು, 6-7 ಅದರಿಂದಾಗಿ ಮೆಹಂದಿ ಕೈಲಿ. ಸೊ ಅದೇ ಒಂದು ರೀಸನ್ನಿಗೆ ಹೆಚ್ಚಾಗಿ ವೀಡಿಯೋಗಳು ಮಾಡೋಕ್ಕಾಯ್ತಾ ಇರಲಿಲ್ಲ. ಸೊ ನಾನು ಇನ್ನೊಂದೇನು ನಿಮ್ಗೇನು ಕೇಳ್ತೀನಿ ಅಂದರೆ, ಇದು ಪರ್ಮನೆಂಟಾಗಿ ಸ್ಟಾಪ್ ಮಾಡಬೇಕು ವಾರು, ಹೂನ ಇಲ್ಲೋ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನ್ನ ಒಪಿನಿಯನ್ ಕೇಳೋಕ್ಕೋದ್ರೆ, ಗೋ ವಿತ್ ದ ಫ್ಲೋ. ಅವ್ರು ಏನೇ ಡಿಸಿಷನ್ಸ್ ತಗೊಂಡ್ರು, ನಮ್ಮ ಇಂಡಿಯನ್ ಗೌರ್ಮೆಂಟ್ ಇದನ್ನು ಸ್ಟಾಪ್ ಮಾಡಬೇಕು ಅಂತ ಬಂದ್ರೂ, ಇನ್ನೂ ಯುದ್ಧ ಮಾಡಬೇಕು ಅಂತ ಬಂದ್ರೂ, ಲೆಟ್ ಸ್ಟ್ಯಾಂಡ್ ವಿತ್ ಅವರ್ ಗೌರ್ಮೆಂಟ್ ಆ್ಯಂಡ್ ನಮ್ಮ ಆರ್ಮಿ ಪೀಪಲ್ಸ್ಗೆ ಇನ್ನೂ ಇನ್ನೂ ಪವರ್ ಸಿಗೋಂಥ ಎನರ್ಜಿ ಸಿಗಲಿ ಅಂತ ನಾವು ದೇವ್ರ ಹತ್ರ ದಿನ, ಈಗ ದೇವ್ರಿಗೆ ನಾವು ಹೆಂಗೆ ನಮಗೆ ಒಳ್ಳೇದು ಮಾಡಪ್ಪ ಮೀನ್ಸ್ ವಾಟ್ ಎವರ್ ಬ್ಲೆಸ್ಸಿಂಗ್ಸ್ ನಾವು ಕೇಳ್ಕೊತೀವಿ, ಅದೇ ರೀತಿ ನಮ್ಮ ಇಂಡಿಯನ್ ಆರ್ಮಿ ಆ್ಯಂಡ್ ನಮ್ಮ ಇಂಡಿಯನ್ ಪೀಪಲ್ಸ್ ಒಳಗಡೆ ಇರೋರ್ಗು ಎಲ್ಲರೂ ಸುರಕ್ಷಿತವಾಗಿರಲಿ ಅಂತೆಲ್ಲ ಕೇಳ್ಕೊಳ್ಳೋಣ. ಸೊ ಎಷ್ಟೋ ಜನ ಹೇಳ್ತಿರ್ಬೋದು, ಈ ಯೂಟ್ಯೂಬರ್ಸ್ಗಳು ತುಂಬ ಜನ ವೀಡಿಯೋ ಮಾಡ್ತಿದ್ದಾರೆ ಇದ್ರ ರಿಲೇಟೆಡು. ನಾನು ಬೇಸಿಕಲಿ ಹೇಳ್ತಾ ಇದ್ದೀನಲ್ಲ, ವಾರ್ ನಡಿಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಇದ್ದಿದ್ದು. ಸೊ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೆ ಬೇಸಿಕಲಿ ವಾರ್ ನಡೆಯೋ ಅವಶ್ಯಕತೆ ಇರಲಿಲ್ವಾ, ಆ್ಯಂಡ್ ಅದರಿಂದ ಡಿಸ್ಅಡ್ವಾಂಟೇಜ್ ಏನು, ಅಡ್ವಾಂಟೇಜ್ ಏನು ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮೇನ್ಲಿ ಸೀಸ್ ಫೈರ್ ಅಂದರೆ ಇನ್ನೊಂದು ಸಲ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ಫುಲ್ ಸ್ಟಾಪ್ ಅಲ್ಲ, ಜಸ್ಟ್ ಅ ಪಾಸ್, ಒಂದು ಟೆಂಪ್ರರಿ, ಪರ್ಮನೆಂಟ್ ಅಲ್ಲ, ಟೆಂಪ್ರರಿ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಹೇಳ್ಬೋದು, ಈಗ ಇದರಿಂದ ಯಾರು ಒಬ್ಬರು ಅಟ್ಯಾಕ್ ಮಾಡಿದ್ರೆ ಏನು ಮಾಡೋದು ಅಂತ. ಸಲಾರ್ ಮೂವಿಲಿ ಏನಾಯಿತು, ಅಪ್ಪಿ ಹೀರೋ ಪ್ರಭಾಸ್ ಅವರು ಮಚ್ಚೆತ್ತಿದ್ದಕ್ಕೆ ಯಾರ್ದೋ ಪೇರೆಂಟ್ ಅವರು ಎಲ್ಲರನ್ನೂ ಕತ್ತರಿಸಿದ್ದಕ್ಕೆ ವಾರೇ ಶುರುವಾಗೋಯ್ತು. ಅರ್ಥ ಆಯಿತು ಅನಿಸುತ್ತೆ. ಇಲ್ಲಿ ಅವರೇ ಉಲ್ಲಂಘನೆ ಮಾಡಲಿ, ನಾವೇ ಉಲ್ಲಂಘನೆ ಮಾಡಲಿ, ವಾರ್ ವಿಲ್ ಸ್ಟಾರ್ಟ್ ಅಗೇನ್, ದಟ್ ವಾಟ್ ಇಟ್ ಮೀನ್ಸ್. ಸೊ ನಿಮಗೆಲ್ಲ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಲ್ವಾ ಅಂತ ಹೇಳ್ತಾ ಬನ್ನಿ, ನೆಕ್ಸ್ಟ್ ಫರ್ದರ್ ವೀಡಿಯೋಸ್ಗಳಲ್ಲಿ ಸಿಗೋಣ. ಆ್ಯಂಡ್ ಇನ್ನೂ ಬೇಸಿಕಲಿ ತುಂಬ ಇನ್ಫಾರ್ಮೇಷನ್ಸ್ ಕೊಡಬೇಕು. IPL ಕೂಡ ಸದ್ಯಕ್ಕೆ ಟೆಂಪ್ರರಿಯಾಗಿ ಪಾಸ್ ಆಗಿದೆ, ಜಸ್ಟ್ ಫಾರ್ 1 ವೀಕ್ ರಿಲೇಟೆಡ್. ಆ್ಯಂಡ್ ಮತ್ತೆ ಎಲ್ಲ ಶುರು ಆಗುತ್ತೆ, ಆದಷ್ಟು ಬೇಗ 1 ವೀಕೋ ಇನ್ನೂ ಎಕ್ಸ್ಟೆಂಡ್ ಆಗ್ಬೋದು, ಅದು ನಮ್ಮ ಕೈಲೇನಿಲ್ಲ. ಆ್ಯಂಡ್ ಅದನ್ನು ಕೂಡ BCCI ಅವ್ರ ಕೈಲಿ ಬಿಟ್ಟಿರುತ್ತೆ. ಸೊ ಅದು ವಾಟ್ ಐ ಫೀಲ್ ಇಸ್ ಇನ್ನೊಂದು ತಿಂಗಳು ಶುರು ಆಗೋಲ್ಲ, ಇನ್ನೊಂದು 15 ದಿನ ಶುರು ಆಗೋಲ್ಲ ಅಂತ ನಾನು ಅನ್ಕೋತೀನಿ. 1 ವಾರದ ಗಂಟೆ ಎಲ್ಲ ಹೋಗೋಲ್ಲ. ಮೇ ಬಿ ಸೀಸ್ ಫೈರ್ ಬಂದಿರೋದ್ರಿಂದ ಎಲ್ಲ ಸೈಲೆಂಟ್ ಆಗಿ ಮತ್ತೆ ಶುರು ಆದರೂ ಆಗ್ಬೋದು. ಜಸ್ಟ್ ವಾಟ್ ಐ ಫೆಲ್ಟ್ ಪ್ರೆಸೆಂಟ್ ಮೂಮೆಂಟ್. ನಿಮ್ಮ ವೀಡಿಯೋದಲ್ಲಿ ಮಾತಾಡ್ತಾನೆ ಅದ್ರ ಯೋಚನೆ ಮಾಡಿಲ್ಲ ನಾನು ಬಂದಿದ್ದೆ. ಆ್ಯಂಡ್ ಅದಾದಮೇಲೆ ರೋಹಿತ್ ಶರ್ಮಾ ಅವ್ರ ರಿಟೈರ್ಮೆಂಟು ಪರ್ಸ್ನಲಿ ತುಂಬ ಬೇಜಾರಾಯಿತು. ಇರಲಿ ಮೀನ್ಸ್ ಅವ್ರವ್ರು ಇದಕ್ಕೆ ಬಿಟ್ಟಿದ್ದು, ಜಸ್ಟ್ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಮಾಡಿದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್, ಎಲ್ರಿಗೂ ಒಳ್ಳೆಯದಾಗಲಿ, ಜೈ ಹಿಂದ್. ಆ್ಯಕ್ಚುಲಿ ಗಾಯ್ಸ್, ಇನ್ನೊಂದು ಕೇಳೋದು ಮರ್ತೆ, ಇದು ಅಡ್ವಾಂಟೇಜು ಇಂಡಿಯಾಗ, ಅಡ್ವಾಂಟೇಜ್ ಪಾಕಿಸ್ತಾನ್ಗೆ, ಇಲ್ಲ ಡಿಸ್ಅಡ್ವಾಂಟೇಜ್ ಇಂಡಿಯಾಗ, ಪಾಕಿಸ್ತಾನ್ಗೆ. ಸೊ ಎಷ್ಟೋ ವರ್ಷಗಳು ಇತಿಹಾಸಗಳನ್ನ ಮೀನ್ಸ್ ಅವೆಲ್ಲ ಮುಂಚೆ ಈ ಥರ ಆಗಿದೆ ಅಂತ ಯಾವಾಗ ಕೇಳ್ಪಟ್ಟೆ. ಸೊ ನಮ್ಮಲ್ಲಿ ಬೇರೆ ಥರ ಇಂಟೆನ್ಷನ್ ಇಟ್ಕೊಂಡು ಅಟ್ಯಾಕ್ ಮಾಡೋರಿಲ್ಲ. ಸೊ ಆ ಕಡೆಯಿಂದನೇ ಬೇಸಿಕಲಿ ಬಂದು ಅಟ್ಯಾಕು, ಬಾಂಬ್ ಗಿಂಬಲಿಟಿ ಈ ಥರ ಏನು ನಡೆದಲ್ಲ ಅವೆಲ್ಲ ಅವರೇ ಮಾಡಿರೋದು. ಬಟ್ ನಮ್ಮವರೆಲ್ಲ ಅಫಿಷಿಯಲ್ ಆಗಿ ಹೋಗಿ ವಾರ್ಗಳೇ ಮಾಡಿರೋದು. ಅಂತ ಡಿಸ್ಅಡ್ವಾಂಟೇಜ್ ನಮಗೇನೆ, ಅಡ್ವಾಂಟೇಜ್ ಅವ್ರಿಗೇನೆ ಅಂತ ನನಗೆ ಅನ್ನಿಸ್ತು.